ಸಿಎಂ ಆಗಬೇಕು ಅಂದ್ರೆ ಹೈಕಮಾಂಡ್ಗೆ 500 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ನವಜೋತ್ ಸಿಂಗ್ ಸಿಧು ಪತ್ನಿ ಅಮಾನತಾಗಿದ್ದಾರೆ. ನವಜೋತ್ ಸಿಂಗ್ ಸಿಧು ಪತ್ನಿ ಅಮಾನತಾಗಿದ್ದಾರೆ. ಪಕ್ಷದಿಂದ ಸಸ್ಪೆಂಡ್ ಮಾಡಿ ಕಾಂಗ್ರೆಸ್ ಆದೇಶವನ್ನ ಹೊರಡಿಸಿದೆ. ಸಿಎಂ ಆಗಬೇಕು ಅಂದ್ರೆ 500 ಕೋಟಿ ರೂಪಾಯಿಯನ್ನ ಕೊಡಬೇಕು ಈ ಹೇಳಿಕೆ ಕೊಟ್ಟಿದ್ರು. ವಿವಾದಾತ್ಮಕ ಹೇಳಿಕೆಯನ್ನ ಕಾಂಗ್ರೆಸ್ಗೆ 500 ಕೋಟಿ ರೂಪಾಯಿ ನೀಡಬೇಕು ಅಂತ ಸ್ಫೋಟಕ ಬಾಂಬ್ ಸಿಡಿಸಿದ್ರು. ಬಾಂಬ್ ಸಿಡಿದ ಬೆನ್ನಲ್ಲೇ ನವಜೋತ್ ಕೌರ್ ಸಸ್ಪೆಂಡ್ ಆಗಿದ್ದಾರೆ. ಅಮಾನತುಗೊಳಿಸಿ ಪಂಜಾಬ್ ಕಾಂಗ್ರೆಸ್ ಆದೇಶ ಹೊರಡಿಸಿದೆ. ಅಮಾನತು ಪತ್ರದಲ್ಲಿ ಕಾರಣವನ್ನ ಉಲ್ಲೇಖ ಮಾಡದೆ ಸಸ್ಪೆಂಡ್ ಮಾಡಿರುವುದು. ನವಜೋತ್ ಸಿಂಗ್ ಸಿಧು ಪತ್ನಿ ಈಗ ಅಮಾನತಾಗಿದ್ದಾರೆ. ಸ್ಫೋಟಕ ಹೇಳಿಕೆ ಕೊಟ್ಟರು. ಅದು ಯಾವ ರೀತಿ ಪರಿಣಾಮ ಬೀರ್ಬಿಡ್ತು ಅಂದ್ರೆ ಪ್ರತಿ ರಾಜ್ಯದ ಸಿಎಂಗಳ ಮೇಲೂ ಕೂಡ ಎಲ್ಲೋ ಒಂದು ಕಡೆ ಕಣ್ಣಿಡುವಂತೆ ಅಥವಾ ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅಂದ್ರೆ ಒಂದಿಷ್ಟು ಹಣವನ್ನ ಕೊಟ್ಟು ಬಿಟ್ರೆ ಬದಲಾವಣೆ ಆಗ್ತಾರೇನೋ. ಯಾಕಂದ್ರೆ ಸ್ವತಃ ನವಜೋತ್ ಸಿಂಗ್ ಸಿಧು ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಕೆಲವೊಂದಷ್ಟು ವಿವಾದಾತ್ಮಕತೆಗೆ ಅಥವಾ ಚರ್ಚೆಗೂ ಗ್ರಾಸವಾಗಿದ್ದಂಥ ಈ ವಿಚಾರದ ಸಂಬಂಧ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಕಾಂಗ್ರೆಸ್ ಆದೇಶ ಹೊರಡಿಸಿದೆ. ಕಾಂಗ್ರೆಸ್ಗೆ 500 ಕೋಟಿ ರೂಪಾಯಿ ಕೊಟ್ಬಿಟ್ರೆ ಸಾಕು ಸಿಎಂ ಆಗ್ತಾರೆ ಅನ್ನುವಂಥ ಬಾಂಬ್ ಸಿಡಿಸಿದ ಬೆನ್ನಲ್ಲೇ ನವಜೋತ್ ಕೌರ್ ಸಸ್ಪೆಂಡ್ ಆಗಿದ್ದಾರೆ. ಪಂಜಾಬ್ ಕಾಂಗ್ರೆಸ್ ಆದೇಶವನ್ನ ಹೊರಡಿಸಿರೋದು ಅಂದ್ರೆ ಈ ರೀತಿಯಾದಂತಹ ಸೂಕ್ಷ್ಮ ವಿಚಾರಗಳನ್ನ ಸಸ್ಪೆಂಡ್ ಮಾಡೋದಕ್ಕಿಂತ ಮುಂಚೆ ಯಾವ ಕಾರಣಕ್ಕೆ ಅಂತ ಉಲ್ಲೇಖ ಮಾಡಬೇಕಾಗಿತ್ತು. ಆದರೆ ಈ ಸಸ್ಪೆಂಡ್ ಲೆಟರ್ ಇರತ್ತಲ್ಲ, ಅಮಾನತು ಪತ್ರ, ಅದರಲ್ಲಿ ಯಾವುದೇ ಕಾರಣವನ್ನ ಕೊಡದೇ ಇರೋದು ಕೂಡ ಮತ್ತೊಂದಷ್ಟು ವಿಪಕ್ಷಗಳಿಗೆ ಆಹಾರವನ್ನ ಹಾಕಿಸ್ತಾ ಇದೆ. ಒಟ್ನಲ್ಲಿ ಈಗ ಸಸ್ಪೆಂಡ್ ಮಾಡಿರೋದು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ.